ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತೊಂದು ರುಚಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ ತಿಳಿಸ್ಕೊಡ್ತಾ ಇದ್ದೀನಿ. ರವೆ ವಾಂಗಿಬಾತ್, ಮಸಾಲೆ ಉಪ್ಪಿಟ್ಟು, ಖಾರ ಬಾತ್ ಹೇಗೆ ಬೇಕಾದರೂ ಕರಿಬೋದು. ಪ್ಲೇನಾಗಿ ಉಪ್ಪಿಟ್ಟು ಮಾಡೋದಕ್ಕಿಂತ ಈ ರೀತಿ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಇದಕ್ಕೆ ಬೇಕಿರುವ ಇಂಗ್ರೀಡಿಯೆಂಟ್ಸು: ಒಗ್ಗರಣೆಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿ, ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಗೆ ತರಕಾರಿಗಳು. ಮೊದಲಿಗೆ ನಾನು ಬಾಣಲೆಗೆ ಎಣ್ಣೆ ಹಾಕಿ ಬಿಸಿಗಿಡ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇದಕ್ಕೆ ನಾನು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಫ್ಲೇಮ್ ಲೋ ಮಾಡಿ ಒಗ್ಗರಣೆ ಆಗಲಿಕ್ಕೆ ಬಿಡೋಣ. ನೋಡಿ, ಆಗಿದೆ ಒಗ್ಗರಣೆ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಗೆ 2 ಹಸಿಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಒಂದು ದೊಡ್ಡ ಈರುಳ್ಳಿ ಈ ರೀತಿ ಸಣ್ಣಗೆ ಹೆಚ್ಚಿದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಎಲ್ಲ ಸ್ವಲ್ಪ ಬೇಯಲಿ, ಟ್ರಾನ್ಸ್ಪರೆಂಟಾಗಿ ಆಗಲಿ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಒಂದು ಅರ್ಧದಷ್ಟು ಆಗಿದೆ. ನಾನು ಇದಕ್ಕೆ ಉಪ್ಪು ಸೇರಿಸ್ತಾ ಇದ್ದೀನಿ. ಬೇಗ ಫ್ರೈ ಆಗುತ್ತೆ ಕೂಡ ಉಪ್ಪು ಹಾಕೋದ್ರಿಂದ. ಈರುಳ್ಳಿ ಆಗಿದೆ. ನೆಕ್ಸ್ಟು ನಾನು ತರಕಾರಿಗಳು ಹಾಕ್ತಾಯಿದ್ದೀನಿ. ಮೊದಲಿಗೆ ಸ್ವಲ್ಪ ಬೀನ್ಸು, ಒಂದು 7ರಿಂದ 8 ಬೀನ್ಸು, ಒಂದು ಕ್ಯಾರೆಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟು ಸ್ವಲ್ಪ ಇದಕ್ಕೆ ಆಲೂಗಡ್ಡೆ, ಬಟಾಣಿ, ಒಂದು ಆಲೂಗಡ್ಡೆ, ಸ್ವಲ್ಪ ಬಟಾಣಿ ನೀರಲ್ಲಿ ನಾನು ನೆನೆಸಿಟ್ಟಿದ್ದೆ ಕಪ್ಪಗಾಗುತ್ತೆ ಅಂತ. ಅದನ್ನು ನೀರು ಬಸಿ ಹಾಕಿ ಅದನ್ನು ಹಾಕ್ತಾಯಿದ್ದೀನಿ. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಎಷ್ಟು ಬೇಕಷ್ಟು ನೀರು ತರಕಾರಿ ಬೇಯಲಿಕ್ಕೆ ಒಂದು ಅರ್ಧ ಕಪ್ನಷ್ಟು ಹಾಕಿ ಮುಚ್ಚಿಟ್ಟು ಒಂದು 5ರಿಂದ 6 ನಿಮಿಷ ಇದನ್ನು ಬೇಯಿಸೋಣ. ತರಕಾರಿ ಅರ್ಧದಷ್ಟು ಆದಾಗ ನಾನು ಇದಕ್ಕೆ ದಪ್ಪ ಮೆಣಸಿನ್ಕಾಯಿ ಸೇರಿಸ್ತಾ ಇದ್ದೀನಿ. ಮೊದಲೇ ಹಾಕೋದು ಬೇಡ, ದಪ್ಪ ಮೆಣಸಿನ್ಕಾಯಿ ಬೇಗ ಫಾಸ್ಟಾಗಿ ಬೆಂದುಬಿಡುತ್ತೆ ದಪ್ಪ ಮೆಣಸಿನ್ಕಾಯಿ ಅಲ್ವಾ. ಅದಕ್ಕೆ ಒಂದು ಅರ್ಧದಷ್ಟು ಆದಾಗ ಸೇರಿಸಿ ಇದನ್ನು ಕುಕ್ ಮಾಡ್ಬೋದು. ನೋಡಿ, ತರಕಾರಿ ಎಲ್ಲ ಬೆಂದಿದೆ, ತರಕಾರಿ ಎಲ್ಲ ಆಗಿದೆ. ಒಂದು ಸಲ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ನಾನು ತರಕಾರಿ ಎಲ್ಲ ಬೆಂದ ನಂತರ ಇದಕ್ಕೆ ನಾನು ವಾಂಗಿಬಾತ್ ಪುಡಿ, ಮನೆಯಲ್ಲೇ ಮಾಡಿರುವಂಥ ವಾಂಗಿಬಾತ್ ಪೌಡರ್ ಸೇರಿಸ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ಸೇರಿಸ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪುಡಿ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗೆ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದೇ ಒಂದು ಟೊಮೆಟೊ ನಾನು ಮೊದಲಿಗೆ ಹಾಕ್ತಾಯಿಲ್ಲ, ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಸಾಫ್ಟ್ ಆಗೋ ತನಕ ನೀವು ಇದನ್ನು ಬೇಯಿಸಿದ್ರೆ ಟೊಮೆಟೊ ಸಾಕು. ಮೊದಲಿಗೆ ಹಾಕೋದು ಬೇಡ, ಟೊಮೆಟೊ ಲಾಸ್ಟಿಗೆ ಹಾಕಿ, ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಎಣ್ಣೆ ಎಲ್ಲ ಬಿಡ್ತಾ ಬಂದಿದೆ ಸೈಡಲ್ಲಿ. ಟೊಮೆಟೊ ಕೂಡ ಬೆಂದಿದೆ, ಸ್ವಲ್ಪ ಸಾಫ್ಟಾಗಿ ಆಗಿದೆ ಟೊಮೆಟೊ. ಈ ಲೋಟದಲ್ಲಿ ನಾನು ಮೀಡಿಯಮ್ ಸೈಜ್ ರವೆ ತೊಗೋತಾ ಇರೋದು, 1.5 ಲೋಟದಷ್ಟು ತೊಗೋತಾ ಇದ್ದೀನಿ. ಸೊ 1 ಲೋಟಕ್ಕೆ ನಾನು ರೇಷಿಯೋ 2.5 ಲೋಟದ ಥರ ನೀರು ಹಾಕ್ಕೊಂಡಿರೋದು. ಸೊ ಆ ಅಳತೆಯಲ್ಲಿ ನೀವೆಷ್ಟು ಕ್ವಾಂಟಿಟಿಗೆ ಮಾಡ್ತೀರಾ ಆ ರೀತಿ ಮಾಡ್ಕೊಳ್ಳಿ. ಮುಚ್ಚಿಟ್ಟು ಕುದಿ ಬರಲಿ ಇದು. ನೋಡಿ, ನೀರು ಕುದೀತಾ ಬಂದಿದೆ. ನಾನು 1.5 ಲೋಟದಷ್ಟು ಮೀಡಿಯಮ್ ರವೆ, ಉಪ್ಪಿಟ್ಟು ರವೆ ಹಾಕ್ತಾಯಿದ್ದೀನಿ. ಇದು ರೋಸ್ಟೆಡ್ ರವೆ ಆಗಿರೋದ್ರಿಂದ ನಾನು ಹುರಿಯೋ ಸ್ಟೆಪ್ಪು ನಿಮಗೆ ತೋರಿಸಿಲ್ಲ. ನೀವು ರವೆನ ಹುರಿದಿಲ್ಲ ಅಂದರೆ ಹುರ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನಾನು ಆ ಸ್ಟೆಪ್ನ ಸ್ಕಿಪ್ ಮಾಡಿದ್ದೀನಿ, ಯಾಕಂದರೆ ನಾನು ಯೂಸ್ ಮಾಡ್ತಾ ಇರೋದು ರೋಸ್ಟೆಡ್ ರವೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಿಧಾನಕ್ಕೆ ರವೆ ಹಾಕಿ ಮಿಕ್ಸ್ ಮಾಡೋಣ. ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಮುಚ್ಚಿಟ್ಟು ರವೆ ಎಲ್ಲ ಬೇಯೋ ತನಕ, ಉಪ್ಪಿಟ್ಟಾಗೋ ತನಕ 3-4 ನಿಮಿಷ ಕಡಿಮೆ ಊರಿನಲ್ಲಿ ಇದನ್ನು ಬೇಯಿಸಬೇಕು. ನೋಡಿ, ರೆಡಿ ಇದೆ. ಎಷ್ಟು ಬೇಗ ರೆಡಿ ಆಗಿಬಿಡುತ್ತೆ. ರುಚಿ ತುಂಬಾ ಚೆನ್ನಾಗಿರುತ್ತೆ, ರೆಗ್ಯುಲರಾಗಿ ಉಪ್ಪಿಟ್ಟು ಮಾಡೋದಕ್ಕಿಂತ ಪ್ಲೇನಾಗಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಗೆ ಚೆನ್ನಾಗಿ ಕಾಯಿ ತುರಿ ಹಾಕಿ, ಮೇಲೆ ಒಂದು 2-3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಯಾರು ಉಪ್ಪಿಟ್ಟು ತಿನ್ನಲ್ಲ ಅವರು ಕೂಡ ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ಇದು ಟೇಸ್ಟಿಯಾಗಿ ಬರುತ್ತೆ. ಹೊರಗಡೆ ಎಲ್ಲ ಖಾರ ಬಾತ್ ಎಲ್ಲ ಸಿಗುತ್ತಲ್ಲ, ಅದೇ ರೀತಿ ಇರುತ್ತೆ. ನೋಡಿ, ರೆಡಿ ಇದೆ ಬಿಸಿ ಬಿಸಿ ರವೆ ವಾಂಗಿಬಾತು. 1 ಟೀ ಸ್ಪೂನ್ ತುಪ್ಪ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಪ್ಲೈನಾಗಿ ಉಪ್ಪಿಟ್ಟು ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿ ಬರುತ್ತೆ. ನೋಡಿ, ಬಿಸಿ ಬಿಸಿ ರವೆ ವಾಂಗಿಬಾತ್, ಮಸಾಲ ಉಪ್ಪಿಟ್ಟು, ಖಾರ ಬಾತ್ ಹೇಗೆ ಬೇಕಾದ್ರೂ ಕರಿಬೋದು. ರೆಡಿ ಇದೆ. ಖಂಡಿತ ಟ್ರೈ ಮಾಡ್ತೀರಲ್ವ ಫ್ರೆಂಡ್ಸ್? ಖಂಡಿತ ಟ್ರೈ ಮಾಡಿ, ಕಮೆಂಟ್ನಲ್ಲಿ ತಿಳಿಸಿ ಹೇಗಿದೆ ಅಂತ. ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.